ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದನ್ನ ಕವರ್ ಮಾಡ್ತಾ ಇದ್ದೀನಿ. ಖಂಡಿತ ಈ ಸುದ್ದಿ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟರ್ಸ್ ಗಳ ಕಡೆಯಿಂದ ಬಂದಿರುವಂತಹ ಸುದ್ದಿ. ಜೊತೆಗೆ ಇಂತಹ ಮಾರ್ಕೆಟ್ ಸನ್ನಿವೇಶದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ತಿಳ್ಕೊಳ್ಳೋಣ ಏನೆಲ್ಲ ಅವರು ಹೇಳಿದ್ದಾರೆ ಅಂತ. ಹಾಗೆ ಈ ಸುದ್ದಿಯ ಪ್ರಮುಖ ವ್ಯಕ್ತಿ ಅಂತಂದ್ರೆ ಅದು ರಾಮ್ದಿಯೋ ಅಗರ್ವಾಲ್. ತುಂಬಾ ಜನರಿಗೆ ಇವರ ಬಗ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಬಿಸ್ನೆಸ್ ಮ್ಯಾನ್, ಹಾಗೆ ಒಬ್ಬ ಇನ್ವೆಸ್ಟರ್ ಕೂಡ. ಹಾಗೆ ಇವರ ನೆಟ್ವರ್ತ್ ಅನ್ನು ನೋಡಬಹುದು. ಆಸ್ ಪರ್ ಗೂಗಲ್ ಡೇಟಾ 230 crores USD, $230 ಕೋಟಿ. ಇಲ್ಲಿ ನೋಡಬಹುದು. ರಾಮ್ದಿಯೋ ಅಗರ್ವಾಲ್ is an Indian businessman, stock market investor and chairman of Motilal Oswal Group, which he co-founded with Motilal Oswal in 1987. 1987 ಲಿ ಸ್ಥಾಪನೆ ಮಾಡಿರುವಂತಹ ಮೋತಿಲಾಲ್ ಓಸ್ವಾಲ್ ಕಂಪನಿ ಏನಿದೆ ಅದರ ಕೋ-ಫೌಂಡರ್ ಕೂಡ ಇವರು. ಈಗಲೂ ಕೂಡ ಮೋತಿಲಾಲ್ ಓಸ್ವಾಲ್ ನ ಚೇರ್ಮನ್ ಆಗಿದ್ದಾರೆ. ಇವರು ನಿನ್ನೆ CNBC TV18 ನ ಗ್ಲೋಬಲ್ ಲೀಡರ್ಶಿಪ್ ಸಮ್ಮಿಟ್ ಅಲ್ಲಿ ಮಾರ್ಕೆಟ್ ಸಂಬಂಧಪಟ್ಟಂತೆ ಹಾಗೂ ಇತ್ತೀಚಿನ ಮಾರ್ಕೆಟ್ ಕರೆಕ್ಷನ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಗಳನ್ನ ಆಡಿದರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಅಂತ ಹೇಳ್ಬೋದು. ಈ ಸನ್ನಿವೇಶದಲ್ಲಿ ಎಸ್ಪೆಷಲಿ ಭಯ ಪಡ್ತಿರುವಂತ ಇನ್ವೆಸ್ಟರ್ಸ್ಗೆ ಇವರು ಹೇಳ್ತಿರುವಂತ ಮಾತುಗಳನ್ನ ಕೇಳಿದ್ರೆ ಸ್ವಲ್ಪ ಸಮಾಧಾನ ಕೂಡ ಆಗ್ಬಹುದು. ನಾನೀಗಾಗ್ಲೇ ಈ ಮಾತುಗಳನ್ನ ಸಾಕಷ್ಟು ದಿನದಿಂದ ರಿಪೀಟ್ ಮಾಡ್ತಾನೆ ಬಂದಿದ್ದೀನಿ. ಈವನ್ ನಮ್ಮ ಚಾನಲ್ ಶುರುವಾದಾಗಿಂದ ಕೂಡ ನಾನು ಇದೇ ಪಾಯಿಂಟ್ಸ್ ಅನ್ನ ಹೇಳಿದ್ದೀನಿ. ನೋಡೋಣ ಏನೆಲ್ಲ ಮಾತುಗಳನ್ನ ಹೇಳಿದ್ದಾರೆ ಅಂತ. ಎಸ್ಪೆಷಲಿ ಇವರು FIS ಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ. ಜೊತೆಗೆ ನಮ್ಮ ನಿಫ್ಟಿಗೆ ಸಂಬಂಧಪಟ್ಟಂತೆ ನಿಫ್ಟಿ ಈಗ 23,532 ಟ್ರೇಡ್ ಆಗ್ತಿದೆ ನಿನ್ನೆ ಕ್ಲೋಸಿಂಗ್ ಅನ್ನ ನೋಡಿದ್ರೆ. ಇವರು ನಿಫ್ಟಿ ಬಗ್ಗೆ ಕೂಡ ಮಾತಾಡಿದ್ದಾರೆ, FIS ಬಗ್ಗೆ ಕೂಡ ಮಾತಾಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಆಸ್ ಎ ಇನ್ವೆಸ್ಟರ್ಸ್ ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದನ್ನ ನಾವು ನೋಡೋಣ. ಈ ಆರ್ಟಿಕಲ್ ನೇಮ್ ನೋಡಬಹುದು. ನಿಫ್ಟಿ ಕುಡ್ ರೀಚ್ 30,000 ವೆನ್ FIS ರಿಟರ್ನ್, ಸೇಸ್ ರಾಮ್ದಿಯೋ ಅಗರ್ವಾಲ್. ಏನು ಇತ್ತೀಚೆಗೆ ಭರ್ಜರಿ ಸೆಲ್ಲಿಂಗ್ ಅನ್ನ ಮಾಡಿ ಎಕ್ಸಿಟ್ ಆಗ್ತಿದ್ದಾರೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅವರೇನು ಎಕ್ಸಿಟ್ ಆಗ್ತಾ ಇಲ್ಲ FIS, ಬಟ್ ಭರ್ಜರಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ನಾವು ಒಂದ್ಸಲ ಅವರ ಸೆಲ್ಲಿಂಗ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು. ಈಗಾಗಲೇ ನವೆಂಬರ್ ಮಂತ್ ಅಲ್ಲಿ 29,533 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ನಾವು ಅಕ್ಟೋಬರ್ ಮಂತ್ ನೋಡಿದ್ರೆ 1,14,445 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸೊ ಈ ರೀತಿ ಭರ್ಜರಿಯಾಗಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಹೇಳ್ತಿರುವಂತ ಮಾತು ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು. ಸ್ಪೀಕಿಂಗ್ ಅಟ್ ದ CNBC TV18 ಗ್ಲೋಬಲ್ ಲೀಡರ್ಶಿಪ್ ಸಮಿಟ್, ಅಗರ್ವಾಲ್ ಹೈಲೈಟೆಡ್ ಇಂಡಿಯಾಸ್ ಯುನಿಕ್ ಪೊಸಿಷನ್ ಆಸ್ ಒನ್ ಆಫ್ ಓನ್ಲಿ 2 ಗ್ಲೋಬಲ್ ಮಾರ್ಕೆಟ್ಸ್ ಅಲಾಂಗ್ ವಿತ್ ದ US. ಅಂದ್ರೆ ನಮ್ಮ ಪೊಸಿಷನ್ ಏನಿದೆ, ಎಸ್ಪೆಷಲಿ ಈಗಿನ ಪೊಸಿಷನ್ ಪೊಟೆನ್ಶಿಯಲ್ ಇರುವಂತ ಮಾರ್ಕೆಟ್ ವಿಚಾರದಲ್ಲಿ ನೋಡೋದಾದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ 2 ಎಕಾನಮೀಸ್ ಮಾತ್ರ ಚೆನ್ನಾಗಿ ಕಾಣ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ US ಅಂಡ್ ಇಂಡಿಯಾ. ಯಾಕೆ ನೀವು ಇಲ್ಲಿ ನೋಡಬಹುದು. ದಟ್ ಆಫರ್ಸ್ ರಿಲಯಬಲ್ ಕಾಂಪೌಂಡಿಂಗ್ ರಿಟರ್ನ್ಸ್ ಓವರ್ ಟೈಮ್. ಸೊ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಕಾಂಪೌಂಡಿಂಗ್ ರಿಟರ್ನ್ಸ್ ಅನ್ನ ಕೊಡುವಂತ ನಂಬಿಕಸ್ತ ಮಾರ್ಕೆಟ್ ಗಳು ಅನ್ನೋ ರೀತಿ. ಅಡ್ರೆಸ್ಸಿಂಗ್ ರೀಸೆಂಟ್ FIS ಔಟ್ಫ್ಲೋಸ್, ಅಗರ್ವಾಲ್ ಅಕ್ನಾಲಜೆಡ್ ದಟ್ ಇನ್ವೆಸ್ಟರ್ಸ್ ಆಫನ್ ಡೈವರ್ಸಿಫೈ ಇಂಟು ಅದರ್ ಏಷ್ಯನ್ ಮಾರ್ಕೆಟ್ಸ್ ಸಚ್ ಆಸ್ ಚೀನಾ ಅಂಡ್ ಕೊರಿಯಾ. ಏನ್ FIS ಎಕ್ಸಿಟ್ ಆಗ್ತಿದ್ದಾರೆ, ಔಟ್ಫ್ಲೋ ಹೋಗ್ತಾ ಇದೆ, ಅದನ್ನ ಅವರು ಅಕ್ನಾಲಜಿ ಕೂಡ ಮಾಡಿದ್ದಾರೆ. ಅಂದ್ರೆ ಇನ್ವೆಸ್ಟರ್ಸ್ ಯೂಶುವಲಿ ಡೈವರ್ಸಿಫೈ ಮಾಡ್ತಾರೆ ಬೇರೆ ಕಡೆ ಅಪರ್ಚುನಿಟಿ ಇದ್ದಾಗ. ಅದರಲ್ಲಿ ಚೀನಾ ಅಂಡ್ ಕೊರಿಯಾ ಕಡೆ ಹೋಗ್ತಿದ್ದಾರೆ. ಬಟ್ ಇಲ್ಲಿ however ನೀವು ಇಲ್ಲಿ ನೋಡಬಹುದು. ಅಗರ್ವಾಲ್ ಬಿಲೀವ್ಸ್ ದಟ್ ಇಂಡಿಯಾ ಸ್ಟ್ರಾಂಗ್ ಎಕನಾಮಿಕ್ ಫಂಡಮೆಂಟಲ್ಸ್ ಅಂಡ್ ಗ್ರೋತ್ ಪೊಟೆನ್ಶಿಯಲ್ ವಿಲ್ ಅಲ್ಟಿಮೇಟ್ಲಿ ಅಟ್ರಾಕ್ಟ್ FIS ಬ್ಯಾಕ್ ಅಟ್ ಎ ಹೈಯರ್ ಎಂಟ್ರಿ ಕಾಸ್ಟ್ ಆಸ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ಸ್ ಇನ್ಕ್ರೀಸ್. ಅಂದ್ರೆ ನಮ್ಮ ಎಕನಾಮಿಕ್ ಫಂಡಮೆಂಟಲ್ಸ್ ಏನಿದೆ, ಗ್ರೋತ್ ಪೊಟೆನ್ಶಿಯಲ್ ಏನಿದೆ, ಖಂಡಿತ FIS ನ ಮತ್ತೆ ಅಟ್ರಾಕ್ಟ್ ಮಾಡೇ ಮಾಡುತ್ತೆ. ಆದರೆ ಅವ್ರೇನ್ ಅಂದ್ಕೊಂಡು ಹೋಗ್ತಾ ಇದಾರೆ, ವ್ಯಾಲ್ಯೂಯೇಷನ್ ಹೈಯಲ್ಲಿದೆ, ಬೇರೆ ಕಡೆ ಚೆನ್ನಾಗಿ ಅಪರ್ಚುನಿಟಿ ಇದೆ ಅಂತ. ಬಟ್ ವಾಪಸ್ ಬರೋವಾಗ ಇದೇ ವ್ಯಾಲ್ಯೂಯೇಷನ್ ಅಲ್ಲಿ ಅವರು ಬೈ ಮಾಡಕ್ ಆಗೋದಿಲ್ಲ. ಹೈಯರ್ ವ್ಯಾಲ್ಯೂಯೇಷನ್ಸ್ ಅಲ್ಲೇ ಬೈ ಮಾಡ್ಬೇಕಾಗುತ್ತೆ ಮತ್ತೆ ಅವರು ಇಂಡಿಯಾ ಮಾರ್ಕೆಟ್ಗೆ ಎಂಟರ್ ಆಗ್ಬೇಕು ಅಂದ್ರೆ ಅಂತ ಹೇಳ್ತಿದ್ದಾರೆ. ನೋಡ್ಬೋದು ನೀವು ಇಲ್ಲಿ. ಒನ್ಸ್ ದೇ ಎಕ್ಸಿಟ್ ಇಂಡಿಯಾ, ದ ಪ್ರೈಸ್ ಫಾರ್ ರೀ ಎಂಟ್ರಿ ವಿಲ್ ಬಿ ಮಚ್ ಹೈಯರ್ ಅಂಡ್ ಮೇ ಬಿ ವೆನ್ ದೇ ಕಮ್ ಬ್ಯಾಕ್. ನಾನೀಗ ಕನ್ನಡದಲ್ಲಿ ಹೇಳಿದೆ, ಅದನ್ನ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ. ದ ನಿಫ್ಟಿ ಇಂಡೆಕ್ಸ್ ವಿಲ್ ರೀಚ್ 30,000. ಏನು 23,500 ಇದೆ, 30,000 ಕೂಡ ರೀಚ್ ಆಗಿರ್ಬೋದು ಅವರು ಮತ್ತೆ ರೀ ಎಂಟರ್ ಆಗೋ ಅಷ್ಟರಲ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಡೊಮೆಸ್ಟಿಕ್ ಫ್ರಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಇನ್ಫ್ಲೋ ಇದೆ. ನಾವೀಗ ತಾನೇ ನೋಡಿದ್ವಲ್ಲ FIS DIS ಆಕ್ಟಿವಿಟೀಸ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು. ಇವರು 29,000 ಸೇಲ್ ಮಾಡಿರ್ಬೋದು, ಬಟ್ DIS ತುಂಬಾನೇ ಸ್ಟ್ರಾಂಗ್ ಇದೆ. ಹ್ಯಾಂಡ್ 26,500 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇನ್ ಕೇಸ್ ಕಳೆದ ತಿಂಗಳು ನೋಡಿದ್ರೆ 1,07,000 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಈಗಾಗಲೇ ನಾವು ನೋಡಿದ್ವಿ ಮಂತ್ಲಿ 25,000 ಕೋಟಿ ಇನ್ಫ್ಲೋ ಬರ್ತಾ ಇದೆ ಮ್ಯೂಚುವಲ್ ಫಂಡ್ ಗಳಿಗೆ. ಸೊ ಈ ರೀತಿಯ ಸನ್ನಿವೇಶದಲ್ಲಿ ಆಬ್ವಿಯಸ್ಲಿ ಅವರು ಎಕ್ಸಿಟ್ ಆದಂತ ವ್ಯಾಲ್ಯೂಯೇಷನ್ ಅಲ್ಲಿ ಅಥವಾ ಇನ್ನು ಕೆಳಗಡೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಒನ್ಸ್ ಮಾರ್ಕೆಟ್ ಸ್ಟೆಬಿಲೈಸ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ಡೊಮೆಸ್ಟಿಕ್ ಫ್ಲೋ ಜಾಸ್ತಿ ಆದ್ರೆ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆಗ ಮಾರ್ಕೆಟ್ಸ್ ಬೌನ್ಸ್ ಬ್ಯಾಕ್ ಮಾಡ್ಲಿಕ್ಕೂ ಕೂಡ ಶುರು ಮಾಡುತ್ತೆ.
ಅಷ್ಟರಲ್ಲಿ ಅವರು ಅಲ್ಲಿ ಎಂಟರ್ ಆಗಿ ಅಲ್ಲಿಂದ ಎಕ್ಸಿಟ್ ಆಗಿ ಇಲ್ಲಿಗೂ ಬರಕ್ಕಾಗೋದಿಲ್ಲ ಅಷ್ಟು ಬೇಗ. ಅಂದ್ರೆ ಕೆಲವೊಂದು ಕಾರಣಗಳಿರುತ್ತೆ. ಯಾಕಂದ್ರೆ ಅಲ್ಲಿನ ಮಾರ್ಕೆಟ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಓಕೆ ಲಾಭವನ್ನು ತಗೊಂಡ್ ಬರ್ತಾರೆ, ಇಲ್ಲ ಅಂತಂದ್ರೆ ಈ ರೀತಿ ಸಾಕಷ್ಟು ಪಾಯಿಂಟ್ಸ್ ಇದ್ದೇ ಇರುತ್ತೆ. ಜೊತೆಗೆ ಈಗ ಇನ್ವೆಸ್ಟರ್ಸ್ ಎಸ್ಪೆಷಲಿ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಂತವ್ರು ಪಾನಿಕ್ ಆಗ್ತಿದ್ದಾರೆ. ಈ ಪಾನಿಕ್ ಲೆವೆಲ್ ಕಡಿಮೆ ಆಯ್ತು ಅಂತಂದ್ರೆ ಮಾರ್ಕೆಟ್ ಸ್ಟೆಬಿಲೈಸ್ ಆಗುತ್ತೆ, ಆಟೋಮೆಟಿಕ್ ಆಗಿ ಓವರ್ ದ ಟೈಮ್ ಕಡಿಮೆ ಆದೇ ಆಗುತ್ತೆ, ಅದ್ರಲ್ಲೇನು ಡೌಟ್ ಇಲ್ಲ. ಹಾಗೆ ಇಂಡಿಯನ್ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತೆ ಇವರು ಒಂದು ಮಾತನ್ನ ಹೇಳಿದ್ದಾರೆ, ನೋಡಬಹುದು. ಅಗರ್ವಾಲ್ ಅಡ್ವೈಸ್ಡ್ ಇಂಡಿಯನ್ ಇನ್ವೆಸ್ಟರ್ಸ್ ಟು ರಿಮೈನ್ ಫುಲ್ಲಿ ಇನ್ವೆಸ್ಟೆಡ್ ರಾದರ್ ದ್ಯಾನ್ ಅಟೆಂಪ್ಟಿಂಗ್ ಟು ಟೈಮ್ ದ ಮಾರ್ಕೆಟ್ ಸೈಕಲ್. ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಕವರ್ ಮಾಡಿದ್ದೆ, ನಾವೀಗ ಎಕ್ಸಿಟ್ ಆಗಿ ಆಮೇಲೆ ಎಂಟರ್ ಆಗ್ಬೋದಂತ. ಅದನ್ನೇ ಟೈಮ್ ಮಾರ್ಕೆಟ್ ಅನ್ನೋದು ಅಥವಾ ಟೈಮಿಂಗ್ ಮಾರ್ಕೆಟ್ ಸೈಕಲ್. ಯಾಕಂದ್ರೆ ಇವಾಗ ನಾವು ಎಕ್ಸಿಟ್ ಆಗ್ಬಿಟ್ಟು ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡುವಂತ ಸಮಯದಲ್ಲಿ ಎಂಟ್ರಿ ಆಗೋದು ಅವೆಲ್ಲನೂ ಕೂಡ ಅಸಾಧ್ಯ. ಮೋಸ್ಟ್ ಆಫ್ ದ ಟೈಮ್ 99% ಆಫ್ ದ ಟೈಮ್ ಆಗೋದೇ ಇಲ್ಲ ಅಂತ ಹೇಳ್ಬೋದು ಟೈಮ್ ಮಾಡಕ್ಕೆ ಮಾರ್ಕೆಟ್ ಅನ್ನ. ಹಾಗಾಗಿ ರಿಮೈನ್ ಇನ್ವೆಸ್ಟೆಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೇ ಅವರು ಹೇಳ್ತಿರೋದು, ಟು ರಿಮೈನ್ ಫುಲ್ಲಿ ಇನ್ವೆಸ್ಟೆಡ್. ಸೊ ಇನ್ವೆಸ್ಟೆಡ್ ಆಗಿರಿ. ಹಾಗೆ ಎಸ್ಪೆಷಲಿ ಗಿವನ್ ಇಂಡಿಯಾಸ್ ಐ ಕಾಂಪೌಂಡಿಂಗ್ ಪೊಟೆನ್ಶಿಯಲ್, ನಮ್ಮ ಇಂಡಿಯಾದ ಪೊಟೆನ್ಶಿಯಲ್ ಕೂಡ ಚೆನ್ನಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಎಕ್ಸಿಟ್ ಆಗುವಂತ ಅಥವಾ ಟೈಮ್ ಮಾಡೋದಂತ ಪ್ರಯತ್ನ ಯಾಕೆ, ರಿಮೈನ್ ಇನ್ವೆಸ್ಟೆಡ್ ಆಗಿರಿ ಅಂತ ಹೇಳ್ತಾರೆ. ಹಾಗೆ ಡ್ರಾಯಿಂಗ್ ಆನ್ ಈಸ್ 45 ಇಯರ್ಸ್ ಆಫ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್, 45 ವರ್ಷಗಳ ಮಾರ್ಕೆಟ್ ಅಲ್ಲಿ ಅನುಭವ ಇದೆ ಅವರಿಗೆ. ಅಂತಹ ವ್ಯಕ್ತಿ ಹೇಳ್ತಾ ಇರೋದು, ದ ವೆಟರನ್ ಇನ್ವೆಸ್ಟರ್ಸ್ ಸ್ಟ್ರೆಸ್ ದಟ್ ಇನ್ವೆಸ್ಟರ್ಸ್ ಹೂ ಮೇಂಟೈನ್ ಎ ಲಾಂಗ್ ಟರ್ಮ್ ವ್ಯೂ ಅಂಡ್ ವಿಚ್ ಸ್ಟ್ಯಾಂಡ್ ಶಾರ್ಟ್ ಟರ್ಮ್ ಮಾರ್ಕೆಟ್ ವಾಲಟಿಲಿಟಿ ಸ್ಟ್ಯಾಂಡ್ ಟು ಬೆನಿಫಿಟ್ ಸಿಗ್ನಿಫಿಕೆಂಟ್ಲಿ. ಅಂದ್ರೆ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಯಾರು ಇನ್ವೆಸ್ಟ್ಮೆಂಟ್ ಮಾಡಿ ಈ ರೀತಿಯ ವಾಲಟಿಲಿಟಿಯನ್ನ ತಡ್ಕೊಂಡು ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡ್ ಆಗ್ತಾರೋ ಅವರು ಖಂಡಿತ ಒಳ್ಳೆ ಲಾಭವನ್ನ ಗಳಿಸ್ತಾರೆ, ಅವರಿಗೆ ಅದರ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸ್ಟೇ ಇನ್ವೆಸ್ಟೆಡ್ ಅಂಡ್ ಲೆಟ್ ಕಾಂಪೌಂಡಿಂಗ್ ವರ್ಕ್ ಇಟ್ಸ್ ಮ್ಯಾಜಿಕ್. ತುಂಬಾ ಜನ ಈಗಾಗಲೇ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೀನಿ, ಮಾರ್ಕೆಟ್ ಸವಾಸನೆ ಬೇಡ ಅನ್ನೋ ಕಮೆಂಟ್ ನೋಡ್ತೀನಿ, ಮಾರ್ಕೆಟ್ಗೆ ಬಂದು ತಪ್ಪು ಮಾಡಿದ್ವಿ ಅನ್ನೋದು ನೋಡ್ತೀನಿ, ಮಾರ್ಕೆಟ್ ಗ್ಯಾಂಬಲ್ ಅನ್ನೋದನ್ನು ನೋಡ್ತೀನಿ. ಯಾಕಂದ್ರೆ ಮಾರ್ಕೆಟ್ ಡೌನ್ ಆದಾಗ ಈ ರೀತಿಯ ಕಮೆಂಟ್ಸ್ ತುಂಬಾನೇ ಬರುತ್ತೆ. ಅದು ಕಾಮನ್ ಆಗಿರುತ್ತೆ. ನಮ್ಮ ಚಾನಲ್ ಅಂತ ಅಲ್ಲ, ನೀವು ಎಲ್ಲೇ ಹೋಗಿ ಮಾರ್ಕೆಟ್ ರಿಲೇಟೆಡ್ ಚಾನಲ್ ಹೋಗಿ ಮಾತಾಡಿದ್ರೆ ಅಥವಾ ನೋಡಿದ್ರೆ ಸೇಮ್ ಇರುತ್ತೆ. ಯಾಕಂದ್ರೆ ಅವರ ಕಮೆಂಟೇ ತೋರಿಸುತ್ತೆ ಅವರು ಬಹುಶಃ ಲಾಸ್ಟ್ 2-3 ಮಂತ್ಸ್ ಅಥವಾ 6 ಮಂತ್ಸ್ ಅಥವಾ 1 ಇಯರ್ ಒಳಗಡೆ ಎಕ್ಸ್ಪೀರಿಯನ್ಸ್ ಇರೋರಾಗಿರ್ತಾರೆ ಮಾರ್ಕೆಟ್ ಅಲ್ಲಿ. ಇನ್ ಕೇಸ್ ಯಾರಿಗೆಲ್ಲ 1 ಇಯರ್ ಮೇಲೆ 2 ಇಯರ್ಸ್ 3 ಇಯರ್ಸ್ 5 ಇಯರ್ಸ್ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅವ್ರು ಯಾರು ಮಾರ್ಕೆಟ್ ನ ಈ ಕರೆಕ್ಷನ್ ಅನ್ನ ಬ್ಯಾಡ್ ಕರೆಕ್ಷನ್ ಅಂತ ಹೇಳೋದಿಲ್ಲ, ವರ್ಸ್ಟ್ ಅಂತ ಹೇಳೋದಿಲ್ಲ ಮಾರ್ಕೆಟ್ ಅನ್ನ. ಯಾಕೆಂದ್ರೆ ಅವ್ರಿಗೆಲ್ರಿಗೂ ಗೊತ್ತಿದೆ, ಒಂದಲ್ಲ ಒಂದು ಸಮಯದಲ್ಲಿ ಈಗಾಗಲೇ ಅವ್ರಿಗೆ ಅನುಭವ ಆಗಿರುತ್ತೆ. ಯಾರಿಗೆ ಅನುಭವ ಆಗಿಲ್ವೋ, ಫಸ್ಟ್ ಟೈಮ್ ಅನುಭವ ಇರುತ್ತೋ ಅವರು ಮಾತ್ರ ಮಾರ್ಕೆಟ್ ನ ಈ ರೀತಿಯ ಕರೆಕ್ಷನ್ ಅನ್ನ ವರ್ಸ್ಟ್ ಅನ್ನೋಕೆ ಸಾಧ್ಯ, ಎಕ್ಸ್ಪೀರಿಯನ್ಸ್ ಇರೋರಲ್ಲ. ಯಾಕಂದ್ರೆ ಇದು ಮಾರ್ಕೆಟ್ ಅಲ್ಲಿ ಕಂಡು ಬರುವಂತ ಹೆಲ್ದಿ ಕರೆಕ್ಷನ್. ನನಗಾಗ್ಲೇ ಮೊನ್ನೆ ಹಾಗೂ ಆಚೆ ಮೊನ್ನೆ 2 ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಇನ್ ಕೇಸ್ ಮಾರ್ಕೆಟ್ ಒನ್ ಸೈಡೆಡ್ ರ್ಯಾಲಿ ಮೇಲೇನೆ ಹೋಗ್ತಾ ಇದೆ ಅಂತಂದ್ರೆ ಅದು ಬಬಲ್ ಆಗುತ್ತೆ, ಇವತ್ತಲ್ಲ ನಾಳೆ ಬರ್ಸ್ಟ್ ಆಗುತ್ತೆ. ಅದು ಸೀವರ್ ಆಗಿರುತ್ತೆ ರಿಯಾಕ್ಷನ್. ಏನೀಗ ನಾವು ಬರೀ 10% ಕರೆಕ್ಷನ್ ನೋಡ್ತಾ ಇದೀವಿ ಇಂಡೆಕ್ಸ್ ಲೆವೆಲ್ ಅಲ್ಲಿ, 30-40% ವರೆಗೂ ಇರಬಹುದು ಬಬಲ್ ಆದ್ರೆ. ಬಟ್ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಬಂದು ಮತ್ತೆ ಮಾರ್ಕೆಟ್ ಪುಲ್ ಬ್ಯಾಕ್ ಮಾಡಿದಾಗ ಅದು ಸ್ಟೆಬಿಲಿಟಿಯನ್ನ ತೋರಿಸುತ್ತೆ. ಮಾರ್ಕೆಟ್ ಅಲ್ಲಿ ಬಬಲ್ ಆಗಿರೋದಿಲ್ಲ, ಸ್ಟೆಬಿಲಿಟಿ ಆಗುತ್ತೆ. ಹಾಗಾಗಿನೇ ಇದು ಹೆಲ್ದಿ ಕರೆಕ್ಷನ್. ನಾನು ಹೇಳೋದನ್ನ ಬಿಡಿ, ನಮ್ಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇರಬಹುದು. ಯಾಕಂದ್ರೆ 45 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ, ಅವರ ಎಕ್ಸ್ಪೀರಿಯನ್ಸ್ ಆಗಿರೋ ಅಷ್ಟು ನನ್ನ ಏಜ್ ಆಗಿಲ್ಲ. ಸೊ ನಾನು ಹೇಳುವಂತ ಮಾತನ್ನ ಬೇಕಾದ್ರೆ ಪಕ್ಕಕ್ಕೆ ಇಟ್ಟು ನೋಡಿ, ಅವ್ರು ಹೇಳುವಂತ ಮಾತನ್ನಾದ್ರು ಯಾಕೆ ಹೇಳ್ತಾ ಇದಾರೆ. 45 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ ಸ್ಟೇ ಇನ್ವೆಸ್ಟೆಡ್ ಅಂತ ಹೇಳ್ತಾರೆ ಅಂತಂದ್ರೆ ಅಲ್ಲೇನಾದ್ರು ಸಮಥಿಂಗ್ ಇರ್ಬೇಕಲ್ಲ, ಇಲ್ಲೇನೆ ಯಾರು ಹೇಳೋದಿಲ್ಲ. ಹಾಗೆ ಇವ್ರು ಅಷ್ಟೇ ಅಲ್ಲ, ಇನ್ನು ಕೆಳಗಡೆ ಬರೋಣ. ನೀವು ಇಲ್ಲಿ ನೋಡಬಹುದು, ಸೀಸನ್ಡ್ ಇನ್ವೆಸ್ಟರ್ ರಮೇಶ್ ದಮಾನಿ ಬ್ಯಾಕ್ಡ್ ಅಗರ್ವಾಲ್ಸ್ ವ್ಯೂ ಆನ್ ಕಾಂಪೌಂಡಿಂಗ್ urging younger investors to stay invested. ಅವರು ಕೂಡ ಅದೇ ಹೇಳ್ತಿದ್ದಾರೆ. The magic of compounding can lift a generation from poverty to wealth if applied consistently. What a statement ನೋಡಿ ನೀವು. The magic of compounding ಒಂದು ಜನರೇಷನ್ ಅನ್ನ ಬಡತನದಿಂದ ಸಿರಿವಂತಿಕೆಯ ಕಡೆ ಮೇಲೆತ್ತಬಹುದು ಕನ್ಸಿಸ್ಟೆಂಟ್ ಆಗಿ ಅದನ್ನ ಅಪ್ಲೈ ಮಾಡಿದ್ರೆ ಅಂತ ಹೇಳ್ತಾರೆ. ರಮೇಶ್ ದಮಾನಿ ಇವ್ರ ಬಗ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಡಿಮಾರ್ಟ್ ಓನರ್ ರಾಧಾಕಿಶನ್ ದಮಾನಿ ಏನಿದ್ದಾರೆ ಅವರ ಬ್ರದರ್, ಇವರು ಒಬ್ಬ ಇನ್ವೆಸ್ಟರ್. ನೋಡಬಹುದು, ದಮಾನಿ ಸೆಡ್ ಎನ್ಕರೇಜಿಂಗ್ ಇನ್ವೆಸ್ಟರ್ಸ್ ಟು ಫೋಕಸ್ ಆನ್ ಲಾಂಗ್ ಟರ್ಮ್ ವೆಲ್ತ್ ರಾದರ್ ದನ್ ಶಾರ್ಟ್ ಟರ್ಮ್ ಗೇನ್ಸ್. ಸೊ ಶಾರ್ಟ್ ಟರ್ಮ್ ಅಲ್ಲಿ ಆಗುವಂತ ಲಾಭದ ಕಡೆ ತಲೆ ಕೆಡಿಸ್ಕೊಳ್ಳದೆ ಲಾಂಗ್ ಟರ್ಮ್ ವೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಮನೀಶ್ ಚೊಕ್ಕಾನಿ ಇವರ ಮಾತುಗಳನ್ನು ಕೂಡ ಕೇಳಬಹುದು. ಡೈರೆಕ್ಟರ್ ಅಟ್ ಇನಾಮ್ ಹೋಲ್ಡಿಂಗ್ಸ್ ಆಲ್ಸೋ ಹೈಲೈಟೆಡ್ ಇಂಡಿಯಾಸ್ ಗ್ರೋಯಿಂಗ್ ಮಾರ್ಕೆಟ್ ಕ್ಯಾಪ್, ಫೋರ್ಕಾಸ್ಟಿಂಗ್ ಸಬ್ಸ್ಟಾನ್ಷಿಯಲ್ ಎಕ್ಸ್ಪಾನ್ಷನ್ ಇನ್ ದ ಕಮಿಂಗ್ ಡಿಕೇಡ್ಸ್ ಆಸ್ ಇಂಡಿಯಾ ಎಂಟರ್ಸ್ ಟು ಟೇಕ್ ಆಫ್ ಟ್ರಜೆಕ್ಟರಿ. ಇಫ್ ದ ಗ್ರೋತ್ ಪಾತ್ ಕಂಟಿನ್ಯೂಸ್, ಚೊಕ್ಕಾನಿ ಎಕ್ಸ್ಪೆಕ್ಟ್ಸ್ ಕನ್ಸಿಡರಬಲ್ ರಿಟರ್ನ್ ಫಾರ್ ಅರ್ಲಿ ಇನ್ವೆಸ್ಟರ್ಸ್ ವಿಲಿಂಗ್ ಟು ರೈಡ್ ಥ್ರೂ ಮಾರ್ಕೆಟ್ ಸೈಕಲ್ಸ್. ಮಾರ್ಕೆಟ್ ಸೈಕಲ್ಸ್ ಅನ್ನ ಯಾರು ಬೇರ್ ಮಾಡ್ಕೊಂಡು ಮುಂದೆ ಹೋಗ್ತಾರೋ ಖಂಡಿತ ಅವ್ರಿಗೆ ರಿಟರ್ನ್ಸ್ ಸಿಗಲಿಕ್ಕೆ ಸಾಧ್ಯ. ನಮ್ಮ ಇಂಡಿಯಾದ ಗ್ರೋತ್ ಪೊಟೆನ್ಶಿಯಲ್ ತುಂಬಾನೇ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನ ಪಡ್ತಾ ಇದೆ. ಎಲ್ಲನೂ ಕೂಡ ಅಲೈನ್ ಆಗಿದಾವೆ. ಅಂದ್ರೆ ಸರ್ಕಾರ ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದೆ, ಎಕಾನಮಿ ಸ್ಟೇಬಲ್ ಇದೆ. ಆಬ್ವಿಯಸ್ಲಿ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡೇ ಮಾಡುತ್ತೆ. ಶಾರ್ಟ್ ಟರ್ಮ್ ವಾಲಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡಬೇಕಾಗುತ್ತೆ. ಹಾಗೆ ಆಶೀಶ್ ಕುಮಾರ್ ಚೌಹಾಣ್ ಅವರು ಕೂಡ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಸೊ ಎಲ್ಲರೂ ಸೇರಿ ನೋಡಬಹುದು. ಟುಗೆದರ್ ದ ಎಕ್ಸ್ಪರ್ಟ್ಸ್ ಹೈಲೈಟೆಡ್ ಇಂಡಿಯಾಸ್ ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಶಿಯಲ್,
ಸಜೆಸ್ಟಿಂಗ್ ನಿಫ್ಟಿ ರೈಸ್ ಟು 30,000 ಕುಡ್ ಬಿ ವಿತ್ ಇನ್ ರೀಚ್ ಇಫ್ FIS ರಿಟರ್ನ್ ಸ್ಟ್ರಾಂಗ್ಲಿ. ನಮ್ಮ ಡೊಮೆಸ್ಟಿಕ್ ಫ್ರಂಟ್ ಇನ್ವೆಸ್ಟರ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಇನ್ಫ್ಲೋ ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆ ಏನಾದ್ರು ಮತ್ತೆ ಒಂದಷ್ಟು ದಿನದ ನಂತರ FIS ಕೂಡ ಸ್ಟ್ರಾಂಗ್ ಆಗಿ ಏನಾದ್ರು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ 30,000 ಈಸಿ ಟಾರ್ಗೆಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸುಮಾರು 7,500 ಪಾಯಿಂಟ್ಸ್. 7,500 ಪಾಯಿಂಟ್ಸ್ ಅಂದ್ರೆ ಅದೇ ಸಣ್ಣ ನಂಬರ್ಸ್ ಅಲ್ಲ. ಇಂಡೆಕ್ಸ್ ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 30% ಕರೆಂಟ್ ಲೆವೆಲ್ ಇಂದ. ಹಾಗೆ ಇವರು ನೆಕ್ಸ್ಟ್ 1 ಮಂತ್ ಅಲ್ಲಿ 2 ಮಂತ್ಸ್ ಅಲ್ಲಿ ಅಂತಲ್ಲ, 6 ಮಂತ್ಸ್ ತಗೋಬಹುದು, 1 ಇಯರ್ ತಗೋಬಹುದು, 1.5 ವರ್ಷ ಕೂಡ ತಗೊಳ್ಬಹುದು. ಬಟ್ 30 and 40 ಹೋಗುತ್ತೆ. ಅಲ್ಲಿವರೆಗೂ ಸ್ಟೇ ಇನ್ವೆಸ್ಟೆಡ್ ಆಗಿರಿ. ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ. ಸೊ ಈ 2 ಪಾಯಿಂಟ್ಸ್ ನೀವು ಯಾವತ್ತೂ ನೆನಪಲ್ಲಿ ಇಟ್ಕೊಂಡಿರಿ. ಒಳ್ಳೆ ಸ್ಟಾಕ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಖಂಡಿತ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಹಲವಾರು ಸ್ಟಾಕ್ ಗಳು ನೆಗೆಟಿವ್ ಆಗಿದೆ. ನಾನು ಈ ರೀತಿಯ ಹಲವು ದೊಡ್ಡ ದೊಡ್ಡ ಮಾರ್ಕೆಟ್ ಸೈಕಲ್ಸ್ ಅನ್ನ ನೋಡಿದೀನಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ. ನಮ್ಗೆ ಕಡಿಮೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಬಟ್ ನೋಡಿದೀನಿ. ರೀಸೆಂಟ್ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಕೋವಿಡ್. ಮೋರ್ ದೆನ್ 27% ಮೈನಸ್ ಆಗಿತ್ತು ನನ್ನ ಪೋರ್ಟ್ಫೋಲಿಯೋ ಕೋವಿಡ್ ಕ್ರಾಶ್ ಅಲ್ಲಿ. ಬಟ್ ಆನಂತರ ಬಂದಂತ ರ್ಯಾಲಿ ಭರ್ಜರಿ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಈ ರೀತಿಯ ಡ್ರಾ ಡೌನ್ಸ್ ಅನ್ನ ನಾವು ಫೇಸ್ ಮಾಡಿದಾಗ್ಲೇ ನಾವು ಸ್ಟ್ರಾಂಗ್ ಆಗೋದು, ಜೊತೆಗೆ ಸ್ಟ್ರಾಂಗ್ ರಿಟರ್ನ್ಸ್ ಕೂಡ ಪಡ್ಕೊಳ್ಳಕ್ಕೆ ಸಾಧ್ಯ ಆಗೋದು. ಯಾಕಂದ್ರೆ ಮಾರ್ಕೆಟ್ ಈಗ ಒಂದು ಒಳ್ಳೆ ರ್ಯಾಲಿಯ ನಂತರ ಸುಧಾರಿಸ್ಕೊಳ್ತಿದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ದೊಡ್ಡ ಬೆಟ್ಟವನ್ನ ಹತ್ತುತ್ತಾ ಇದ್ದೀರಿ ಅಂತಂದ್ರೆ ಒಂದ್ ಸ್ಟ್ರೆಚ್ ಅಲ್ಲಿ ಹತ್ತು ಬಿಡ್ತೀರಾ? ಆಗುತ್ತಾ ಹೇಳಿ? ಮಧ್ಯೆ ಎಲ್ಲಾದ್ರೂ 5-10 ನಿಮಿಷ ಕುತ್ಕೊಂಡು ಸುಧಾರಿಸ್ಕೊಳ್ತೀರಿ. ಈಗ ಮಾರ್ಕೆಟ್ ಕೂಡ ಅಷ್ಟೇ ಸುಧಾರಿಸ್ಕೊಳ್ತಿದೆ. ಅದು 3 ತಿಂಗಳು ಸುಧಾರಿಸ್ಕೊಳ್ಬಹುದು, 6 ತಿಂಗಳು ಸುಧಾರಿಸ್ಕೊಳ್ಬಹುದು, ಅಥವಾ 1 ವರ್ಷ ಸುಧಾರಿಸ್ಕೊಳ್ಬಹುದು. ಬಟ್ ಆನಂತರ ಫುಲ್ ಬ್ಯಾಕ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟು ದಿನ ಕುತ್ಕೊಳ್ಳುತ್ತೋ ಸೇಮ್ ಲೆವೆಲ್ ಅಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಪರ್ಫಾರ್ಮೆನ್ಸ್ ಫುಲ್ ಬ್ಯಾಕ್. ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಮೊನ್ನೆನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 5 years ಚಾರ್ಟ್ ಅನ್ನು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಒಂದ್ಸಲ ನೋಡಿ ಅಂತ. 2022 ಏನ್ ಕರೆಕ್ಷನ್ ಬಂತು 18% ವರೆಗೂ, ಆನಂತರ ಅಷ್ಟೇ ಸ್ಟ್ರಾಂಗ್ ಫುಲ್ ಬ್ಯಾಕ್ ಕೂಡ ಬಂತು. ಈಗಲೂ ಕೂಡ ಅಷ್ಟೇ ಬಂದೇ ಬರುತ್ತೆ ಫುಲ್ ಬ್ಯಾಕ್. ಅಲ್ಲಿವರೆಗೂ ಕಾಯೋ ತಾಳ್ಮೆ ಯಾರಿಗೆಲ್ಲ ಇದೆಯೋ ಅವ್ರಿಗೆಲ್ಲ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ. ಯಾರಿಗೆ ತಾಳ್ಮೆ ಇಲ್ವಾ ಮತ್ತೆ ಅವ್ರು ಬರ್ತಾರೆ ಯಾವಾಗ? ಮತ್ತೆ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಇದ್ದಾಗ ಅದೇ ಆಗೋದು. ಇದನ್ನ ನೀವು ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಪ್ರತಿ ಮಾರ್ಕೆಟ್ ಸೈಕಲ್ ಅಲ್ಲೂ ಕೂಡ ಇದು ರಿಪೀಟ್ ಆಗ್ತಿರುತ್ತೆ. ಸೊ ನೋಡೋಣ. ರಾಮದೇವ್ ಅಗರ್ವಾಲ್ ಅವರು ಹೇಳಿದಾಗೆ 30,000 ರೀಚ್ ಆಗುತ್ತಾ? ಮತ್ತೆ FIS ಕಮ್ ಬ್ಯಾಕ್ ಮಾಡೋ ಅಷ್ಟರಲ್ಲಿ ಆಗುತ್ತೋ ಬಿಡುತ್ತೋ? ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಅಂತೂ ಕಂಟಿನ್ಯೂ ಆಗುತ್ತೆ. ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್, ಒಳ್ಳೆ ಸ್ಟಾಕ್ ಗಳನ್ನ ಹುಡುಕೋದು, ಇನ್ವೆಸ್ಟ್ ಮಾಡೋದು, ಹೋಲ್ಡ್ ಮಾಡೋದು. ಇದಿಷ್ಟೇ ನಾವು ಮಾಡ್ಬೇಕಾಗಿರೋದು. ಮುಂದಿನದನ್ನ ಮಾರ್ಕೆಟ್ ತೀರ್ಮಾನ ಮಾಡುತ್ತೆ. ನನಗೆ ರಿಟರ್ನ್ಸ್ ಕೊಡಬೇಕಾ ಇಲ್ವಾ ಅನ್ನೋದನ್ನ. ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಬಿಸ್ನೆಸ್ ವೈಸ್, ಅಬ್ವಿಯಸ್ಲಿ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುತ್ತೆ. ಇಲ್ವಾ ಮಾರ್ಕೆಟ್ ಕಪಾಳಕ್ ಬಾರ್ಸತ್ತೆ ಅಂತ ಕಂಪನಿಗೆ. ಸಿಂಪಲ್ ಅಷ್ಟೇ. ನಮ್ಮ ಬೇಸಿಕ್ಸ್ ಏನಿದೆ ಅದನ್ನ ಫಾಲೋ ಮಾಡಬೇಕು. ಲೆಟ್ ಇಟ್ ಮಾರ್ಕೆಟ್ ವರ್ಕ್ಸ್. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.